ವಿದ್ಯಾರ್ಥಿಗಳೇ, ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್ ಅದರಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಮೀನಿಂಗ್ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ಸರ್ವೀಸ್ ಏರಿಯಾ ಅಪ್ರೋಚ್ ಮತ್ತು ಏರಿಯಾಸ್ ಕವರ್ಡ್ ಅಂಡರ್ ಸರ್ವೀಸ್ ಏರಿಯಾ ಅಪ್ರೋಚ್ ಅದರ ಬಗ್ಗೆ ನೋಡಿದ್ವಿ. ಈ ಸೆಷನ್ನಲ್ಲಿ ಮುಂದುವರೆದು ಮೆಥಡ್ ಆಫ್ ಸರ್ವೀಸ್ ಏರಿಯಾ ಅಪ್ರೋಚ್ ಇಂಪ್ಲಿಮೆಂಟೇಷನ್ ಮತ್ತು ಬೆನಿಫಿಟ್ಸ್ ಆಫ್ ಸರ್ವೀಸ್ ಏರಿಯಾ ಅಪ್ರೋಚ್ ಈ ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಮೆಥಡ್ ಆಫ್ ಸರ್ವೀಸ್ ಏರಿಯಾ ಅಪ್ರೋಚ್ ಇಂಪ್ಲಿಮೆಂಟೇಷನ್ ಅಂದರೆ ಸೇವಾ ಪ್ರದೇಶ ಮಾರ್ಗದ ಅನುಷ್ಠಾನದ ವಿಧಾನ ಅಂತಂದು. ದ ಲೀಡ್ ಬ್ಯಾಂಕ್ ಇನ್ ಈಚ್ ಡಿಸ್ಟಿಕ್ ಕೋಆರ್ಡಿನೇಟ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಸರ್ವೀಸ್ ಏರಿಯಾ ಅಪ್ರೋಚ್. ಪ್ರತಿಯೊಂದು ಜಿಲ್ಲೆಯಲ್ಲಿ ಅಗ್ರ ಬ್ಯಾಂಕು ಸೇವಾ ಪ್ರದೇಶ ಮಾರ್ಗದ ಅನುಷ್ಠಾನವನ್ನು ಸಮನ್ವಯಗೊಳಿಸುತ್ತೆ. ಅಂಡರ್ ದಿ ಸ್ಕೀಮ್ ದ ಬ್ರಾಂಚಸ್ ಆಫ್ ದ ಬ್ಯಾಂಕ್ ಪ್ರಿಪೇರ್ ಕ್ರೆಡಿಟ್ ಸ್ಕೀಮ್ಸ್ ಫಾರ್ their respective service areas. These plans are then grouped into branch credit plans and finally district credit plans. Issues in the implementation of the credit scheme and the progress achieved by the projects are often discussed with the block level bankers committee and the district consultative committee. ಪ್ರತಿಯೊಂದು ಜಿಲ್ಲೆಯಲ್ಲಿ ಲೀಡ್ ಬ್ಯಾಂಕ್ ಸೇವಾ ಪ್ರದೇಶ ಮಾರ್ಗದ ಅನುಷ್ಠಾನವನ್ನು ಸಮನ್ವಯಗೊಳಿಸುತ್ತೆ. ಈ ಯೋಜನೆಯ ಪ್ರಕಾರ ಬ್ಯಾಂಕುಗಳ ಶಾಖೆಗಳು ಸೇವಾ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಅಗತ್ಯವಿರುವಂತಹ ಸಾಲದ ಯೋಜನೆಯನ್ನು ಸಿದ್ಧಪಡಿಸುತ್ತವೆ. ನಂತರ ಈ ಯೋಜನೆಗಳನ್ನು ಶಾಖಾ ಉದ್ದರಿ ಯೋಜನೆಗಳನ್ನಾಗಿ ಅನಂತರ ಅಂತಿಮ ಜಿಲ್ಲಾ ಉದ್ದರಿ ಯೋಜನೆಯನ್ನಾಗಿ ಒಟ್ಟುಗೂಡಿಸಲಾಗುತ್ತೆ. ಉದ್ದರಿ ಯೋಜನೆಗಳ ಅನುಷ್ಠಾನದ ಪ್ರಕ್ರಿಯೆಯಲ್ಲಿರುವಂತಹ ಸಮಸ್ಯೆಗಳನ್ನು ಮತ್ತು ಯೋಜನೆಯಲ್ಲಿ ಸಾಧಿಸಲಾದಂತಹ ಪ್ರಗತಿಯನ್ನು ಆಗಿಂದಾಗ್ಗೆ ಈ ಕ್ಷೇತ್ರ ಮಟ್ಟದಲ್ಲಿರುವಂತಹ ಬ್ಯಾಂಕರ್ ಸಮಿತಿ, ಅದೇ ರೀತಿ ಜಿಲ್ಲಾ ಮಟ್ಟದ ಜಿಲ್ಲಾ ಸಲಹಾ ಸಮಿತಿ ಸಭೆಗಳಲ್ಲಿ ಈ ಸಾಧನೆಯನ್ನು ವಿಮರ್ಶೆ ಮಾಡಲಾಗುತ್ತೆ ಅಂತಂದು. ದ ಪ್ರಾಜೆಕ್ಟ್ ಯೂನಿಟ್ ಕನ್ಸಿಡರ್ಡ್ ದ ಸರ್ವೀಸ್ ಏರಿಯಾ ಅಪ್ರೋಚ್ ಈಸ್ ಎ ವಿಲೇಜ್. ಸೇವಾ ಪ್ರದೇಶ ಮಾರ್ಗದಲ್ಲಿ ಪರಿಗಣಿಸಲಾಗುವಂತಹ ಯೋಜನೆಯ ಘಟಕವು ಒಂದು ಗ್ರಾಮ ಆಗಿರುತ್ತೆ ಅಂತಂದು. ದ ಕ್ರೆಡಿಟ್ ಸ್ಕೀಮ್ ಈಸ್ ಪ್ರಿಪೇರ್ ಫಾರ್ ಈಚ್ ವಿಲೇಜ್. The plan is for a fiscal year from April to March, when all aggregate credit plans in the service area are combined. It is considered a service area credit plan. When all credit schemes in a taluk or block are aggregated, it is a sector-wise credit scheme with commercial banks, regional rural banks, cooperative banks having their own pronounced schemes.
District credit plans is formed by combining all field level plans. This project is combined with block wise, bank wise and sector wise. ಸೇವಾ ಪ್ರದೇಶ ಮಾರ್ಗದಲ್ಲಿ ಪರಿಗಣಿಸಲಾಗುವಂತಹ ಯೋಜನೆಯ ಘಟಕ ಅಂದರೆ ಒಂದು ಗ್ರಾಮವನ್ನು ಯೋಜನೆಯ ಘಟಕ ಅಂತಂದು ಪರಿಗಣಿಸಲಾಗುತ್ತೆ. ಪ್ರತಿಯೊಂದು ಗ್ರಾಮಕ್ಕೆ ಸಂಬಂಧಿಸಿದಂತೆ ಒಂದು ಉದ್ದರಿ ಯೋಜನೆಯನ್ನು ರೂಪಿಸಲಾಗುತ್ತೆ. ಒಂದು ಹಣಕಾಸಿನ ವರ್ಷದ ಅವಧಿಗೆ ಅಂದರೆ ಏಪ್ರಿಲ್ 1ರಿಂದ ಮಾರ್ಚಿ 31ರವರೆಗೆ ಈ ಅವಧಿಗೆ ಯೋಜನೆಯನ್ನು ರೂಪಿಸಲಾಗುತ್ತೆ. ಸೇವಾ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಎಲ್ಲ ಗ್ರಾಮಗಳ ಉದ್ದರಿ ಯೋಜನೆಯನ್ನು ಒಟ್ಟುಗೂಡಿಸಿದಾಗ ಅದು ಸೇವಾ ಪ್ರದೇಶದ ಉದ್ದರಿ ಯೋಜನೆ ಅಂತಂದು ಪರಿಗಣಿಸಲ್ಪಡುತ್ತೆ. ಒಂದು ತಾಲೂಕು ಅಥವಾ ಕ್ಷೇತ್ರದಲ್ಲಿರುವಂತಹ ಎಲ್ಲ ಸೇವಾ ಪ್ರದೇಶಗಳ ಉದ್ದರಿ ಯೋಜನೆಗಳನ್ನು ಒಟ್ಟುಗೂಡಿಸಿದಾಗ ಅದು ಕ್ಷೇತ್ರ ಮಟ್ಟದ ಉದ್ದರಿ ಯೋಜನೆಯಾಗುತ್ತೆ. ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮತ್ತು ಸಹಕಾರಿ ಬ್ಯಾಂಕುಗಳು ಪ್ರತ್ಯೇಕವಾದಂತಹ ಉದ್ದರಿ ಯೋಜನೆಯನ್ನು ಹೊಂದಿರ್ತವೆ. ಎಲ್ಲ ಕ್ಷೇತ್ರ ಮಟ್ಟದ ಯೋಜನೆಗಳನ್ನು ಒಟ್ಟುಗೂಡಿಸಿದಾಗ ಜಿಲ್ಲಾ ಉದ್ದರಿ ಯೋಜನೆಯು ರೂಪುಗೊಳ್ಳುತ್ತೆ. ಈ ಯೋಜನೆಯನ್ನು ಕ್ಷೇತ್ರವಾರು, ಬ್ಯಾಂಕುವಾರು ಮತ್ತು ವಲಯವಾರು ಈ ರೀತಿ ಒಟ್ಟುಗೂಡಿಸಲಾಗುತ್ತೆ ಅಂತಂದು. ಲಾಂಗ್ ಟರ್ಮ್ ಕ್ರೆಡಿಟ್ ಪ್ಲಾನ್ ಕ್ಲಿಯರ್ಲಿ ಔಟ್ಲೈನ್ ದ ಅಮೌಂಟ್ ಆಫ್ ಕ್ರೆಡಿಟ್ ದಟ್ ವೇರಿಯಸ್ ಬ್ಯಾಂಕ್ಸ್ have to supply to different sectors during the course of a year and various development departments. The goal is set apart for each month. Performance is reviewed every month and every 3 months. ಉದ್ದರಿ ಯೋಜನೆಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ವಿವಿಧ ಬ್ಯಾಂಕುಗಳು ವಿವಿಧ ವಲಯಗಳಿಗೆ ಪೂರೈಕೆ ಮಾಡಬೇಕಾಗಿರುವಂತಹ ಸಾಲದ ಮೊತ್ತ ಮತ್ತು ವಿವಿಧ ಅಭಿವೃದ್ಧಿ ಇಲಾಖೆಗಳು ಕೈಗೊಳ್ಳಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗುತ್ತೆ. ಪ್ರತಿ ತಿಂಗಳು ಸಹ ಗುರಿಗಳನ್ನು ಪ್ರತ್ಯೇಕವಾಗಿ ರಚಿಸಲಾಗುತ್ತೆ. ಈ ಗುರಿಗಳು ಮತ್ತು ಸಾಧನೆಯನ್ನು ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೆ ಒಂದು ಬಾರಿ ವಿಮರ್ಶೆಗೆ ಒಳಪಡಿಸಲಾಗುತ್ತೆ ಅಂತಂದು. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಸರ್ವಿಸ್ ಏರಿಯಾ ಅಪ್ರೋಚ್. ಸೇವಾ ಪ್ರದೇಶ ಮಾರ್ಗದ ಪ್ರಯೋಜನಗಳು ಅಥವಾ ಅನುಕೂಲಗಳು ಅಂತಂದು. ಮೊದಲನೇದಾಗಿ ಕನ್ಸಂಟ್ರೇಷನ್ ಆಫ್ ಡೆವಲಪ್ಮೆಂಟ್ ಎಫರ್ಟ್ ಇನ್ ಎ ಸ್ಪೆಸಿಫಿಕ್ ಏರಿಯಾ. ನಿರ್ದಿಷ್ಟ ಪ್ರದೇಶದಲ್ಲಿ ಅಭಿವೃದ್ಧಿ ಪ್ರಯತ್ನಗಳ ಕೇಂದ್ರೀಕರಣ ಅಂತಂದು. ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಎ ಸ್ಪೆಸಿಫಿಕ್ ಏರಿಯಾ covering only a few villages will facilitate focus on the overall development effort of the area. ನಿರ್ದಿಷ್ಟ ಪ್ರದೇಶದಲ್ಲಿ ಅಭಿವೃದ್ಧಿ ಪ್ರಯತ್ನಗಳ ಕೇಂದ್ರೀಕರಣ. ಕೆಲವೇ ಗ್ರಾಮಗಳನ್ನು ಸೇವಾ ಪ್ರದೇಶ ಮಾರ್ಗದಲ್ಲಿ ಒಳಗೊಂಡಿರೋದ್ರಿಂದ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಯೋಜನೆಯನ್ನು ರೂಪಿಸಿ ಅನುಷ್ಠಾನವನ್ನು ಗೊಳಿಸಲಾಗುವುದರಿಂದ ಈ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಇಲ್ಲಿ ಅವಕಾಶ ಆಗುತ್ತೆ ಅಂತಂದು. ಎರಡನೇದಾಗಿ
no danger of no danger of efforts being scattered in a wide area. ಪ್ರಯತ್ನಗಳು ವ್ಯಾಪಕ ಪ್ರದೇಶದಲ್ಲಿ ಚದುರಿ ಹೋಗುವ ಅಪಾಯವಿಲ್ಲದಿರುವಿಕೆ. The efforts of the bank and departments to provide functioning are not at risk of being dispersed in wider area. ಪ್ರಯತ್ನಗಳು ವ್ಯಾಪಕವಾದ ಪ್ರದೇಶದಲ್ಲಿ ಚದುರಿ ಹೋಗುವ ಅಪಾಯ ಇಲ್ಲದಿರುವಿಕೆ ಅಂತಂದು. ಹಣಕಾಸನ್ನು ಪೂರೈಕೆ ಮಾಡುವಂತಹ ಬ್ಯಾಂಕಿನ ಮತ್ತು ಅಭಿವೃದ್ಧಿ ಇಲಾಖೆಗಳ ಪ್ರಯತ್ನಗಳು ವ್ಯಾಪಕ ಪ್ರದೇಶದಲ್ಲಿ ಚದುರಿ ಹೋಗುವಂತಹ ಅಪಾಯ ಈ ಮಾರ್ಗದಲ್ಲಿ ಇರೋದಿಲ್ಲ ಅಂತಂದು. ಅಷ್ಟು ಸೇವಾ ಪ್ರದೇಶ ಮಾರ್ಗದ ಕೊನೆಯದಾಗಿ ಕನ್ಕ್ಲೂಷನ್. ಸರ್ವಿಸ್ ಏರಿಯಾ ಅಪ್ರೋಚ್ contemplates that development of an area depends not only on the development of an adequate infrastructure network but also the way factors of the local economy are activated around the production infrastructure. In other words, for the development of an area, spatial and functional integration is necessary. Thus, while rural growth centers provide ideal locations for the provision of infrastructural facilities, their hinterlands are regarded as basic planning units for integrated multi-sectoral planning to achieve integrated development of an area. The approach, while taking area poverty into consideration, provides a balance between various sectoral activities as well as spatial pattern of growth. However, it does not ensure that economic growth is being shared by all classes and communities of the rural areas. ಸೇವಾ ಪ್ರದೇಶ ಮಾರ್ಗದ ಮೌಲ್ಯಮಾಪನ ಅಂದರೆ ಸೇವಾ ಪ್ರದೇಶ ವಿಧಾನದಂತೆ ಒಂದು ಪ್ರದೇಶದ ಅಭಿವೃದ್ಧಿಯು ಸಾಕಷ್ಟು ಮೂಲ ಸೌಕರ್ಯ ಜಾಲದ ಮೇಲೆ ಅವಲಂಬಿತ ಆಗಿರುವುದಷ್ಟೇ ಅಲ್ಲದೆ ಸ್ಥಳೀಯ ಆರ್ಥಿಕತೆಯ ಅಂಶಗಳು ಸಕ್ರಿಯಗೊಳ್ಳುವುದನ್ನು ಸಹ ಇದು ಅವಲಂಬಿಸಿದೆ. ಒಂದು ಪ್ರದೇಶದ ಅಭಿವೃದ್ಧಿಗೆ ಪ್ರಾದೇಶಿಕ ಮತ್ತು ಕ್ರಿಯಾತ್ಮಕ ಏಕೀಕರಣ ಅಗತ್ಯ. ಇದರಿಂದಾಗಿ ಗ್ರಾಮೀಣ ಬೆಳವಣಿಗೆಯ ಕೇಂದ್ರಗಳು ಮೂಲ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸೂಕ್ತವಾದಂತಹ ಸ್ಥಳವನ್ನು ಒದಗಿಸಿದರೆ ಅವುಗಳ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸಲು ಸಮಗ್ರ ಬಹುವಲಯ ಯೋಜನೆಗಾಗಿ ಮೂಲ ಯೋಜನಾ ಘಟಕಗಳಾಗಿ ಪರಿಗಣಿಸಲಾಗುತ್ತದೆ. ಈ ವಿಧಾನವು ಪ್ರಾದೇಶಿಕ ಬಡತನವನ್ನು ಗಣನೆಗೆ ತೆಗೆದುಕೊಳ್ಳುವಾಗ ವಿವಿಧ ವಲಯದ ಚಟುವಟಿಕೆಗಳ ನಡುವೆ ಸಮತೋಲನವನ್ನು ಒದಗಿಸುತ್ತೆ ಮತ್ತು ಬೆಳವಣಿಗೆಯ ಮಾದರಿಯನ್ನು ನೀಡುತ್ತೆ. ಆದರೂ ಸಹ ಆರ್ಥಿಕ ಬೆಳವಣಿಗೆಯನ್ನು ಗ್ರಾಮೀಣ ಪ್ರದೇಶದ ಎಲ್ಲ ವರ್ಗಗಳು ಮತ್ತು ಎಲ್ಲ ಸಮುದಾಯಗಳು ಹಂಚಿಕೊಳ್ಳುತ್ತವೆ ಅನ್ನುವುದನ್ನು ಈ ವಿಧಾನ ಖಚಿತಪಡಿಸಲಿಲ್ಲ. ಅಷ್ಟು ಸೇವಾ ಪ್ರದೇಶದ ಮಾರ್ಗ. ಈ ಸೆಷನ್ನಲ್ಲಿ ನಾವು ಮೆಥಡ್ಸ್ ಆಫ್ ಸರ್ವಿಸ್ ಏರಿಯಾ ಅಪ್ರೋಚ್ ಇಂಪ್ಲಿಮೆಂಟೇಷನ್ ಅಂದರೆ ಸೇವಾ ಪ್ರದೇಶ ಮಾರ್ಗದ
ಅನುಷ್ಠಾನ ಮತ್ತು ಬೆನಿಫಿಟ್ಸ್ ಆಫ್ ಸರ್ವಿಸ್ ಏರಿಯಾ ಅಪ್ರೋಚ್ ಅಂದರೆ ಸೇವಾ ಪ್ರದೇಶ ಮಾರ್ಗದ ಅನುಕೂಲಗಳು.